ಕೇಸ್ ಯಾವುದೇ ಆಗಿರಲಿ ಈ ಲೇಸ್ ತಿನ್ನಷ್ಟು ಈಸಿಯಾಗಿ ಸಾಲ್ವ್ ಮಾಡಾಕ್ತೀನಿ. ನಾನು ಅನ್ಕೊಂಡ್ರ ನಾನಲ್ಲಪ್ಪ ಸಮಯ ನಮ್ಮ ಪಾಸ್. Law is the law for everybody. If you breach the law, it will breach you. The dog is the ultimate symbol of loyalty. ವಿ ದ ಲಾಯರ್ಸ್ ಆರ್ ನಥಿಂಗ್ ಬಟ್ ಸೇಮ್. ಏ ಅಪ್ಪಯ್ಯ, ನಾಯಿಗಳು ಅನ್ಕೊಂಬಿಟ್ಟಾರ ನಿಯತ್ತಾಗಿದ್ದೀವಿ ಅಂತ ಹೇಳು ಸಾಕು. ನಿಂತ್ಕಣ ನಡಿಯೋಣ. ಏಯ್ ತಿಕ್ಕ ಮುಚ್ಕೊಂಡು ನಡೆಯಲ್ಲ, ಬರೀ ಬಿಲ್ಡಪ್ಗೆ ಆಗೋದು ಇನ್ನೂ. ಲಾಯರ್ ಫಸ್ಟ್ ಬುಡ್ಸ್ಲಾಕಪ್ಪ. ಗೂಡಿಸ್ ತಗೊಂಡು ಹಾಕ್ತೀನಿ. ಹೋಗ ನನ್ನ ಮಗನ ಕೇಳಿಸ್ಗಿಲ್ದಿರ ನಾವು ಸಾಯ್ತಾ ಇದೀವಿ. ಮಾವು ಪ್ಯಾಂಟೆಲ್ಲ ಅರ್ಧಾಗವೆ. ಸ್ಕೂಲಾಗಿ ಹುಡುಗರೆಲ್ಲ ನೋಡಿ ನಗ್ತಾರೆ. ಕೇಳಿಸ್ತ ಕಿವಿಗಳು? ಅಪ್ಪ ಇನ್ಕೊಂದು 4 ಪ್ಯಾಂಟ್ಗಳು ತಕೊಂಬ, ಪ್ಯಾಂಟ್ಗಳೆಲ್ಲ ಅರ್ಧೋಗ್ಯವಂತೆ. ಏಯ್ ಇವಾಗ ಎಲ್ಲಿ ಆತದಿರೋ? ಮುಂದಿನ ತಿಂಗಳಾಗ ತಕೊಂಬತ್ತೀನಿ. ಅಗಳಪ್ಪಯ್ಯ ಮುಂದಿನ ತಿಂಗಳಾಗ ತಕೊಂಬತ್ತಾನಂತೆ. ಅನಾವರ್ಕೂನ ತಿಕ್ ಬಿಟ್ಕೊಂಡು ಓಡಾಡು ಊರೆಲ್ಲ. ಹಂಗೆ ನನ್ಕೊಂದು 4 ಸೀರೆ ತಕೊಂಬ. ಯಾವಾಗೋ ಓಬಿರಾಯನ್ ಕಾಲದಾಗ ತಕೊಂಬಂದಿರೋದು. ಅವಾಗ ಮಗುಗ್ ಬಟ್ಟಿಗ್ಲಿಲ್ಲ ಅಂದಾಗ ಅದೇನೋ ಅಂದಲ್ಲ, ನೀನು ಹಂಗೆ ಇದ್ಬಿಡು. ಅವತ್ತೇ ನಮ್ಮ ಅಪ್ಪನ್ ಬಡ್ಕೊಂಡ್ ಸತ್ನು ಬೇಡ ಬೇಡ ಅಂತ. ನಾನು ಇಲ್ಲ ಲಾಯರ್ನೇ ಮದ್ವೆ ಆಗೋದು ಅಂತ ಗೆಜ್ಜೆಗಳು ಕಟ್ಕೊಂಡು ಕುಣಿದ್ನೆ. ಇವತ್ ನೋಡಿದ್ರೆ ಊರೆಲ್ಲ ಲಾಗ ಹೊಡಿಯಂಗ ಆಗದ್ ನನ್ ಬದುಕು. ಲೇ ಅಪ್ಪಯ್ಯ ಎದ್ದೋಗು, ಅರ್ಧೋಗಿರೋ ಬಟ್ಟೆಗಳನ್ನ ಹಾಕೊಂಡು ಹೋಗು. ಮುಂಜಾಣ ಇವನೊಬ್ಬನ್ ಕಮ್ಮಿ ಇದ್ನು. ಬೆಳಿಗ್ನಿಂಕ ಕೇಸುಗಳಿಲ್ದಿರ ಈ ಅಪ್ಪನೇ ಪೇಪರ್ಗಳು ಹಾಕೊಂಡು ಕುತ್ಕೊಂಡವ್ನೆ. ಇವನೇನೋ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಪ್ರಾಕ್ಟೀಸ್ ಪ್ಯಾರುಗಾನ್ ಜೊತೆಗೆ ಪೀರುಗಾನ್ ಇದ್ದಾನೆ. ಯಾಕಾಕ ಹಂಗಂತೀಯ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಲಾ ಕಾಲೇಜಾಗ LLB ಮಾಡಿರೋದು ನಾನು ಗೊತ್ತೇನಾಕ? ಆಯ್ತು ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳಲಿ. ನೀನು ಒಬ್ನೇ ಬೆಂಗಳೂರು ಯೂನಿವರ್ಸಿಟಿನಾಗ ಓದಿರೋದು, ನಾನೇನು ಇಲ್ಲಿರೋ ಉಜ್ಗೂರಾಗ ಓದ್ಕೊಂಬನ್ನಿ. ಅದೆಲ್ಲ ಬಿಡಿವಾಗ ಮನ್ಯಾಗ ಅಕ್ಕಿಲ್ಲಂತೆ. ನಮ್ಮ ಅಮ್ಮನ ಕೆರ್ದ ಆಗ್ತಾವಳೆ. 200 ರೂಪಾಯಿ ಕಾಸಿದ್ರೆ ಕೊಡು. ಲೇ ಎಲ್ಲೇ ಹೋಗಲೇ ಕಾಸುಗಳು, ಕೇಸುಗಳು ಇಲ್ಲ, ಕಾಸುಗಳು ಇಲ್ಲ. ಎಲ್ಲಿ ಸಿಗ್ತಾವ ಕೇಸುಗಳು ನಿಂಕ? ಊರಾಗ ಹಿಂಗೆ ಪುಣ್ಯಗಳು ಮಾಡ್ಕೊಂಡಿರೋ ಒಳ್ಳೆ ಅದಾಲತ್ ಲಾಯರ್ ಆಗ್ಬಿಟ್ಟಿದ್ಯಾ ಬಿಡು. ಯಾವ ಕೇಸುಗಳು ಸಿಕ್ತಿದ್ದಾಗ ಏನನ್ನ ತೆಗ್ಲಿಕ್ಬಿಟ್ಟು ನಾವೇ ಕೇಸುಗಳು ಸೃಷ್ಟಿ ಮಾಡ್ಬೇಕಣ್ಣ. ಸರಿಗ ಹೇಳ್ದಪ್ಪಯ್ಯ. ಬದುಕ್ಬೇಕು ಅಂದ್ರೆ ಇಂಥವೆಲ್ಲ ಮಾಡಿದ್ರೇನೆ. ಈ ಅಪ್ಪ ನಂಗೆ ಇದ್ಬಿಟ್ರೆ ತಾಳ್ಬಟ್ಟೆ ಎತ್ಕೊಂಡು ಕುದ್ಬಿಟ್ಬಿಟ್ಟು ತಂಗಳನ್ ತಿನ್ಬೇಕಾಗ್ತದ ಅಷ್ಟೇ. ಏಯ್ ಏನವು ಕೆಟ್ಟ ಬುದ್ಧಿಗಳು? ಇವನು ಅವನೇ ಏನು ಕೆಟ್ಟ ಬುದ್ಧಿಗಳು ಹೇಳ್ಕೊಡ್ತೀಯ? ನಡೆ ಹೋಗನ್ ಕೊಟ್ಕ. ಹ್ಞೂ ಈ ಅಪ್ಪನ ಕೇಸುಗಳು ಕೋರ್ಟಾಗ ಕೊಳ್ಳೋತಾವೆ. ಹೋಗ್ರೆ ಕೋರ್ಟ್ದಾಗ ಹೋಗಿ ಟೀಗಳು ಕುಡ್ಕೊಂಬ ಹೋಗ್ರೆ. ಅಣ್ಣ ಏನ ನಿನ್ ಜೊತೆ ಪ್ರಾಕ್ಟೀಸಿಗೆ ಬಂದು ಆ ಜೀವನ ವಿರಕ್ತಿ ಅನ್ಸ್ಬಿಟ್ಟೈತೆ ಅಣ್ಣ. ಯಾಕ? ಇನ್ನೇನು ಕಣ, ಇಟ್ಕ ಬಟ್ಕ ಬರ್ದಿರೋ ಲಾಯರ್ಗಿರಿ ಏನು ಕಣ? ಲೇ ಅಪ್ಪಯ್ಯ, ಲಾಯರ್ ಅಂದ್ರೆ ಅಂತರಂಗ ಬಹಿರಂಗ ಶುದ್ಧವಾಗಿರ್ಬೇಕು, ಗೊತ್ತಾ? ಇದ್ಯಾವ್ದಣ್ಣ ಅಂತರಂಗ ಬಹಿರಂಗ? ಅದೇ ಕೋಲಾರಾಗ ಅಂತರ್ಗಂಗ ನೀರು ಬರ್ತಾವ ನೋಡು ಅದ. ಅದಲ್ಲ ಲೇ, ಬಹಿರಂಗ ಅಂದ್ರೆ ಹೊರಗಿರೋದು, ಅಂತರಂಗ ಅಂದ್ರೆ ಒಳಗಿರೋದು. ಓ ಮೊನ್ನೆ ಗಣೇಶನ್ ಬಿಡಕ್ಕ ಪಟ್ಟಿ ಬಿಚ್ಚಾಕ್ಬಿಟ್ಟು ಕೆರೆ ಕೀಳ್ತಿದ್ದೆ ನೋಡು. ನಿನ್ ಹೇಳ್ಕೊಡಕ್ ಬರ್ತೀನಿ ನೋಡೋ. ನಾನು ಬೂಡ್ಸುಗಳು ತಗೊಂಡು ನಾನೇ ಹೊಡ್ಕೊಬೇಕು. ಅವು ಗೊತ್ತಿಲ್ಲ ನಡೆಯೋಣ. ಅಂತರಂಗ ಬಹಿರಂಗ ಒಟ್ಟಿಗಾಗ ಒಂದು ಹೇಳಲ್ಲ ಇತ್ನು. ಏಯ್ ಯಾಕ ನಗ್ದಿದ್ದ? ಯಾಕಣ ನಗಕ್ಕೋ ಸಾತಂತಿರ್ಲಿಲ್ಲ ನಂಕ? ಏಯ್ ನಗುக்கு ಒಂದು ಅರ್ಥ ಇರ್ತದೆ ಗೊತ್ತೇ ನಿಂಕ? ದೊಡ್ಡವ್ರು ಏನು ಹೇಳ್ತಾರೆ ಗೊತ್ತಾ? ತನ್ನೊಳಗೆ ನಗುವವನು ಜ್ಞಾನಿ, ತಾನೇ ನಗುವವನು ಹುಚ್ಚ, ಇನ್ನೊಬ್ಬರನ್ನು ನೋಡಿ ನಗುವವನು ದುರಹಂಕಾರಿ, ಇನ್ನೊಬ್ಬರಿಗಾಗಿ ನಗುವವನು ಅಪ್ರಯೋಜಕ, ತನ್ನ ಪ್ರೇಯಸಿಯನ್ನ ನೆನೆದು ನಗುವವನು ರಸಿಕ, ತಾನೂ ನಕ್ಕು ಇತರರನ್ನು ನಗಿಸುವವನು ವಿದೂಷಕ, ನಗುತ್ತಾ ವಿಜಯ ಸಾಧಿಸುವವನು ಬುದ್ಧಿವಂತ, ಗೆದ್ದರೂ ನಗದೇ ಇರುವವನು ಕರ್ಮಯೋಗಿ. ತಿಳ್ಕೊಳ್ಳಲಿ ಮುಟ್ಟಾಳ. ಇವೆಲ್ಲ ಚೆನ್ನಾಗಿ ಹೇಳ್ತೀಯ ಬಿಡಪ್ಪ, ಒಟ್ಟಿಗಾಗ ಒಂದು ಹೇಳಲ್ಲ. ಲೇ ಸುಮ್ಮನೆ ಏನೋ ಈ ಕೆಲಸ ಮಾಡ್ತೀಯ. ಬಾಚಡಿಗೆ ತಗೊಂಬೋಗೋ ಬಾಚಣ. ಏ ಅಪ್ಪಯ್ಯ ಏನೋ ಮೊಬೈಲ್ ನಂಗೆ ನೋಡ್ತೀಯ? ಹೋಗಿ ನೆಲ್ ಕಟ್ಟಿರ್ತೀಯಮ್ಮೋಗು, ಊರಲ್ಲಿ ಕಟ್ ಮಾಡೋಣ. ಹೋಗಪ್ಪ. ಓಹೋ ದೇವರಾಜಣ್ಣ ಮನೆ ಒಳ್ಳೆ ಪಿಜ್ಜಾ ಕಲೆಕ್ಟ್ ಮಾಡ್ಬೋದು. ಏಯ್ ಯಾವ ಕೇಸ್ಕ ಎಷ್ಟು ಕಾಸು ಇಸ್ಕೊಬೇಕು ಅನ್ನೋದು ನನಗೆ ಗೊತ್ತು. ನೀನು ಬಾಯಿ ಮುಚ್ಕೊಂಡು ನಡ್ಯ. ಆಯ್ತು ಪಾಪ. ಏಯ್ ಅಪ್ಪಯ್ಯ, ನಾನಾ ಸೀನಿಯರ್ ನೀನಾ? ನೀನೇ ಪಾಪ.
ರವಿ. ಓ ಮಂಜಣ್ಣ, ಯಾವಾಗ ಬಂದ್ರೆ? ಬರ್ರಿ. ಏ ಅಪ್ಪಯ್ಯ, ಮಂಜುನ್ ಬಂದ ನಿದ್ದಾಳ, ಚೇರ್ ಕೊಡ. ಏನ ರವಿ, ನಾಯ್ಕೇನು ಮದುವೆ ಗಂಡಕ್ಕೆ ಮುಸ್ತಾಪ್ ಮಾಡ್ದಂಗೆ ಮಾಡ್ತಾ ಇದ್ಯಾ? ಇದನ್ನೇನು ಮದುವೆ ಕರ್ಕೊಂಡು ಹೋಗ್ಬೇಕಂತಿದ್ಯಾ ಇಲ್ಲ ಇದಕ್ಕೇನಾರ ಮದುವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋವು ಅಷ್ಟು ಬಂಡವಾಳಕ್ಕೆ ತಂದು ಅದನ್ನು ಚೆನ್ನಾಗಿ ನೋಡ್ಕೊಳೋದು ಬೇಡ. ಇವನು ನನ್ನ ಮಗನಿದ್ದಂಗೆ ನೋವು. ಹೌದಾ? ಹಂಗಾರೆ ಇವನು ಅವನು ನನ್ನ ಮಗನೇ. ಹ್ಞೂ ಅಣ್ಣ. ರೀ ಅದೇನೋ ಜುಮ್ಮಿಗೆ ಮಾತ್ರೆಗಳು ತಗೊಂಬರ್ತೀನಿ ಅಂತಂದ್ರೆ ತಗೊಂಬಂದಿಲ್ಲ. ಲೇ, ಅದಕ್ಕೆ ಬೇಕಾಗಿರೋದು 2 ದಿನಕ್ಕೆ ಮೊದಲೇ ತಂದಿಕ್ಕಿದ್ದೀನಿ. ಲೇ ಅಪ್ಪಯ್ಯ, ಬೀರುನಾಗ ಮಾತ್ರೆಗಳು ತಂದಿಕ್ಕಿದ್ದೀನಿ, ಹೋಗಿ ಎತ್ಕೊಂಡು ಬಾ. ಹೋಗಪ್ಪ, ಅದಕ್ಕೆ ಸಾಯಂಕಾಲ ಹಾಕೋದಪ್ಪ. ಓ ಹೌದಾ? ಯಾವ ಲಾಯರ್ಗಳು ಇದ್ನೋ ಕರ್ದಿರೋ ವಿಚಾರ ಬಿಟ್ಬಿಟ್ಟು ಬೇಡ್ದಿರೋ ಅನಾಚಾರಗಳನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಂಡು ಇರಪ್ಪ, ಆಮೇಲೆ ನೀನು ನೋಡ್ಕೊಂತೀನ. ಅಪ್ಪಯ್ಯ, ಈ ಪ್ರಪಂಚದಾಗ ಕೆಲವೆಲ್ಲ ನೋಡ್ತಾ ಇದ್ರೆ ಆ ದೇವ್ರು ಈ ಕಣ್ಣುಗಳು ಏನು ಕರ ಕೊಟ್ಟವನು ಅನ್ಸ್ಬಿಡ್ತದ. ಮಂಜಣ್ಣ ಚೆನ್ನಾಗಿದ್ದೀರಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ಅಲ್ಲಕ್ಕ, ನೀನು ಯಾಕೆ ಈ ಕೆಲಸಗೆಲ್ಲ ಮಾಡೋದ? ವಯಸ್ಸಾಗಿದೆ, ಎಲ್ಲಾರ ಒಂದು ಕಡೆ ಕೂತ್ಕೊಂಡು ಆರಾಮಾಗಿರೋದಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಾಗ ಏನಣ್ಣ ತಪ್ಪದೆ? ಹೌದು, ಮಾತ್ರೆಗಳೆಲ್ಲ ಟೈಮ್ ಹಾಕ್ಯಂತ ಇದೆಯಾ? ಮಾತ್ರೆಗಳಂದ್ರೆ ಜ್ಞಾಪಕ ಬಂತು, ಮನೆಯಿಂದ ಹೇಳ್ತಾ ಇದ್ದೀನಿ, ಆ BP ಮಾತ್ರೆಗಳಂಗೆ ತಂದು ಕೊಡಪ್ಪ. ಅಯ್ಯೋ, ನಾನೆಲ್ಲೂ ನೋಡಿಲ್ಲಮ್ಮ. ಎಷ್ಟು ಮಾತ್ರೆಗಳನ್ನು ತಗೊಂಬಂದು ಕೊಡೋದು ನಿನ್ಕ? ಸಂಪಾದನೆ ಮಾಡಿದ್ದೆಲ್ಲ ನಿನ್ನ ಮಾತ್ರೆಗಳಿಗೆ ಸರಿ ಹೋಯ್ತು. ಅಯ್ಯಾಡು ಈ ಕಟ್ ಮ್ಯಾಗ ಕುತ್ಕೊಂಡು ಮಾತಾಡೋ ಮಾತುಗಳೆಲ್ಲ ಬಿಟ್ಬಿಟ್ಟು ಅದೇನು ಕೇಸ್ ಅಂತ ಹೇಳ್ರಣ. ಅಪ್ಪಯ್ಯ, ಅದೇನ ಸಮಾಚಾರ? ಅರ್ಜೆಂಟ್ ಬರ್ಬೇಕು ಅಂತ ಫೋನ್ ಮಾಡಿದ್ಯಾ? ಏನಿಲ್ಲ ಮಂಜಣ್ಣ, ನಮ್ಮಪ್ಪನ ಆಸ್ತಿಗಳು ಭಾಗ ಮಾಡುವಾಗ ನಮ್ಮ ಅಮ್ಮ ಹೆಸರಲ್ಲಿ 2 ಎಕರೆ ಬರ್ದವ್ರೆ ಮಂಜಣ್ಣ. ಕಡೆಯಾಗ ಆ ಅಮ್ಮನ ಯಾರು ನೋಡ್ಕೊಳ್ತಾರೋ ಅವ್ರಿಗೆ ಆಸ್ತಿ ಹೋಗ್ಬೇಕಂತ ಬರ್ದಿಕ್ಕೆ ಅವನೇ. ಅದಕ್ಕೆ ಏನು ಮಾಡ್ಬೇಕು ಇವಾಗ? ಏನು ಮಾಡ್ಲಣ್ಣ, ಅವ್ನು ನನ್ನ ತಮ್ಮನು ಬೆಂಗಳೂರಾಗ ಕೂತ್ಕೊಂಡವನೆ. ಈ ಅಮ್ಮನಿಗೂ ವಯಸ್ಸಾಯಿತು, ಎಲ್ಲ ನನ್ನ ತಲೆ ಮೇಲೆ ಬಂದು ಕೂತ್ಕೊಂಡದೆ. ಅದಕ್ಕೆ ನೋವು ಆ ಅಮ್ಮನ್ನೇನೋ ಮಾಡಿ ಒಪ್ಸಿದ್ದೀನಿ. ಏನು ಕೇಸ್ ಆಗದಿರೋ ಥರ ಅದೇನೋ ದಾನಪತ್ರ ಅಂತಾರಲ್ಲ, ಅದನ್ನು ಮಾಡಿಕೊಟ್ಬಿಡು. ಅಯ್ಯೋ ಮಾಡೋಣ ಬೇಡ, ಅದೆಷ್ಟು ಮಾತ್ರ ಇವತ್ತೇ ಅಡ್ವಾನ್ಸ್ ಕೊಡ್ತೀಯಾ? ನೀನು ಅದಕ್ಕೆ ನಿಂತ್ಕೊಂತೀಯಾ? ಅಪ್ಪಯ್ಯ ರವಿ, ನಾಯಿನ ತಾಯಿ ಥರ ನೋಡ್ಕೊಂತ ಇದ್ರಿ, ತಾಯಿನ ನಾಯಿ ಥರ ನೋಡ್ಕೊಂತ ಇದ್ರಿ. ಏನೋ ನಿಮ್ಗೆ ಬಂದಿರೋ ದೊಡ್ಡ ರೋಗ. ನೋವು ಆ ಅಮ್ಮನಿಗೆ ಸಪ್ರೇಟ್ ರೂಮ್ ಕೊಟ್ಟಿದ್ದೀನಿ, ಟೈಮ್ಗೆ ಊಟ ಕೊಡ್ತೀನಿ. ಇನ್ನೇನು ಬೇಕಾ ಅಮ್ಮನ್ಕ? ಅಪ್ಪಯ್ಯ, ಮೂಳೆಗಳು ಮುರ್ಕೊಂಡು ಸಂಸಾರ ನಿಲಿಕ್ಕಿರೋ ತಾಯಿನ ಮೂಲೆಗೆ ಹಾಕಿದ್ದೀರ. ಮೂಲೆಗಿರ್ಬೇಕಾದ ನಾಯಿನ ತಗೊಂಡೋಗಿ ನಡು ಮನ್ಯಾಗ ಬೆಡ್ರೂಮ್ ಹಾಕೊಂಡಿದ್ರೇನಾ? ನೋವು ನಾಯಿಗೆ ನೀಯೇ ಜಾಸ್ತಿ. ಆ ನಾಯ್ಕಿರೋ ನಿಯತ್ತು ನಿನಕಿದ್ರೆ ನಿನ್ನ ತಾಯಿಕ ಇವತ್ತು ಆ ಪರಿಸ್ಥಿತಿ ಬರ್ತಾರಲ್ಲ. ಅಪ್ಪಯ್ಯ ಮನು, ಕೊಡ ಇಲ್ಲಿ ಫೈಲು. ಇನ್ನು ಸ್ಟಾರ್ಟ್ ಮಾಡಿದ್ನಪ್ಪ ಇದು ನೀಟ್ ಪಾಠಗಳು. ಈ ಕೇಸ್ ಕೂಡ ಗೋವಿಂದ ಗೋವಿಂದ. ಅಪ್ಪಯ್ಯ ಹುಷಾರಾಗಿ ಕೇಳಿಸ್ಕ. ಈ ದುರಾಲೋಚನೆಗೆಲ್ಲ ಬಿಟ್ಬಿಟ್ಟು ಇಲ್ಲಿಂದ ಆಚಕ ನಿಮ್ಮ ಅಮ್ಮನ ಸರಿಯಾಗಿ ನೋಡ್ಕೊಂಡ್ರೆ ಸರಿ. ಇಲ್ಲ ಅಂದಿದ್ರೆ ನಮ್ಮ ಅಮ್ಮನ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಅಕಾರ್ಡಿಂಗ್ ಟು ಓಲ್ಡ್ IPC ಸೆಕ್ಷನ್ 93 ಅಂಡ್ ನ್ಯೂ BNS ಸೆಕ್ಷನ್ 31 ಕೆಳಗಡೆ ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕ್ಸ್ಬಿಟ್ಟು ಒಳಕ್ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರೇ ಬದ್ಲಿಕ್ ಬಿಡಲೇ. ನಿಮ್ಮ ಮನೆ ಕೂತ್ಕೊಂಡೆಲ್ಲ ಹೇಳಿದ್ನಲ್ಲಣ್ಣ, ಏನೇನಾಗೈತೆ ಏನೇನು ಮಾಡೋಳಿ ಅಂತ. ನಮ್ಮ ಅಪ್ಪನ ಅಮ್ಮನಿಗೆ ಮರ್ಯಾದೆ ಕೊಡಲ್ಲ ನಾವಳ. ಏನೋ ಕೇಳಿದ್ರೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರಣ್ಣ. ಏನೋ ನಿಮ್ಮೂರು, ಅವ್ರ ಅಪ್ಪನ ಒಳ್ಳೆ ಜನ ಅಂತ ಹೇಳ್ಬಿಟ್ಟು ಮದುವೆ ಆದ್ನೆ. ಇವಾಗ ಈ ಕೆಲಸ ಕೊಡ್ತಾವಲ್ಲಣ್ಣ, ಬೇಡ ಡೈವರ್ಸ್ ಕೊಟ್ಬಿಡು ಅಂತ ಅವ್ರು ಮೊನ್ನೆ ಬಂದ್ಬಿಟ್ಲಣ್ಣ. ಅಪ್ಪಯ್ಯ, ಸಂಸಾರ ಅಂದರೆ 1000 ಬರ್ತವ. ಬಾ ನಿಮ್ಮ ಮಾವನು ಮಾತಾಡೋಣ. ಆಗಪ್ಪ, ನಿಮ್ಮ ಮಾವನೇ ಸಿಕ್ಬಿಟ್ನಲ್ಲ. ಈ ಅಮ್ಮ ಇಲ್ಲೇ ಕೂತವಳೆ. ಏನಪ್ಪ ಯಾವ ವಿಜಯ, ಏನೋ ಸಮಾಚಾರ? ಏನು ಹೇಳಿ ಮಂಜಣ್ಣ, ಆ ದೇವ್ರು ನಮ್ಮಂಥರ ಹಣೆ ಬಾರನ ಕತ್ಲಾಗಿ ಬರೆದು ಕಳ್ಸೋನೆ. ಯಾಕಪ್ಪ ವಿಜಯ, ಏನಾಯ್ತಾ? ನಿಂಗೆ ಗೊತ್ತಲ್ಲ ಮಂಜಣ್ಣ, ನಮ್ಮ ಹೆಂಗಸರು ತೀರೋದ್ಮೇಲೆ ಒಬ್ಬಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ಸಾಕಿ ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ನೋಡು ಇವಾಗ ಅಲ್ಲಿ ಬಾಳ್ಲಾರ್ದೆ ನನಗೆ ಡೈವರ್ಸ್ ಬೇಕು ಅಂತ ಬಂದು ಕೂತವಳೆ. ನಾನೇನು ಮಾಡಿ ಸಾಯಿಲ್ ಹೇಳು? ಏನಮ್ಮಯ್ಯ? ಸಾರಿ ಸಾರಿ ಏನು ಸಾರಿ? ಏನು ಅವತಾರಗಳು ಮಾಡ್ತಾ ಇದೆಯಾ ನೋಡು. ವಿಜಯ, ಹೆಣ್ಮಕ್ಳು ಹಿಂಗೇನ ಸಾಕೋದ? ಹಳ್ಳಿಯಾಗ ಸಾಕಿರೋ ಹೆಣ್ಮಗಿದ್ದಂಗೆ ಅದೇ ಇದು. ಏನು ಅವತಾರಗಳು ಮಾಡ್ತಾಳೆ ನೋಡು. ಅಲ್ಲಮ್ಮಯ್ಯ, ನಿಮ್ಮ ಅಪ್ಪನೂ ಅಮ್ಮನೂ ಕಷ್ಟ ಬಿದ್ದು ನೀನು ಓದಿಸಿ ಒಳ್ಳೆ ಕಾಲೇಜ್ ಸೇರಿಸಿದ್ರು. ಆಮೇಲೆ ಒಳ್ಳೆ ಮನೆ ಹುಡುಕೆ ಒಳ್ಳೆ ಕುಟುಂಬಕ್ಕೆ ನೀನು ಮದುವೆ ಮಾಡಿ ಕೊಟ್ಟರೆ, ನೀನು ಬಾಳ್ಳಾರ್ದು ತವ್ರ ಮನೆಗೆ ಓಡಿ ಬಂದರೆ ನಿಮ್ಮ ಅಪ್ಪನೂ ಅಮ್ಮನ ಊರಾಗ ತಲೆ ಎತ್ಕೊಂಡು ಹೆಂಗಮ್ಮ ತಿರ್ಬೇಕಾ?
ಅವರು ಅಲ್ಲ ವಿಷ ಕುಡ್ ಸಾಯ್ಬೇಕೋ ಇಲ್ಲ ನೇಣು ಹಾಕ್ಯಂಡು ಸಾಯ್ಬೇಕೋ ಮಾಡ್ಬೋದು ಹೆಣ್ಮಕ್ಳಿಂಗೆ. ಅಲ್ಲ ಸರ್, ನಾನು MSc ಮಾಡಿ ಕಂಡೋರ್ ಮನೆ ಮುಸ್ರೆ ತಿಕ್ಬೇಕು ಅಂತೀರಾ? ಇಲ್ಲ ಅವ್ರ ಅಪ್ಪ ಅಮ್ಮನ ಬಾತ್ರೂಮ್ಗೆ ವಾಶ್ರೂಮ್ಗೆ ಕರ್ಕೊಂಡು ಹೋಗಕ್ಕೆ ನಾನೇನು ಇವ್ರ ಮನೆ ಆಳ? ಶಿ ಇದೆ ಈ ದುರಾಂಕಾರ ಅಣ್ಣ ಇವಳು ತಿಂತಾ ಇರೋದು. ಏಯ್ ಐಶೋ, ಇದನ್ನ ಕಲ್ತಿರ ನೀನು ಮಾಡೆ ದೊಡ್ಡವ್ರ ಮುಂದೆ ಹೆಂಗೆ ಮಾತಾಡೋದು? ಅಯ್ಯೋ ಆ ಹುಡುಗಿ ಹೇಳೋದು ಕರೆಕ್ಟ್ ಆಗದೆ ಬೇಡ, ಬಾದ್ ಬಿಟ್ಕೊಂಡು ಸಂಸಾರ ಮಾಡಕತ್ತದ. ಲೇ ಮುಚ್ಕೊಂಡು ನಿಂತ್ಕೊಳ್ಳ ಸಾಕು ನೀನು. ಓಹೋ ಇದೊಂದು ಡೈವರ್ಸ್ ಕೇಸ್ ಸಿಕ್ಬಿಡ್ಲಿ ಅಂತಾನ? ನಿನ್ನಂತವ್ನು ಒಬ್ಬೊಬ್ಬ ಲಾಯರ್ ಇದ್ಬಿಟ್ರೆ ಕಾಂಪಿಗಳು ಸರ್ವನಾಶನೆ. ಕರೆಕ್ಟಾಗಿ ಹೇಳಿದ್ರು ಅವರು. ಈಸ್ ಅ ಜೆಂಟಲ್ಮನ್, ನಿಮ್ಮ ಥರ ಅಲ್ಲ ಅಂಕಲ್. ಅಮ್ಮಯ್ಯ, ಹೆಂಡ್ರು ಬಿಟ್ಟು ಬಂದಿರೋ ಗಂಡನ್ನ ಬೇಕಾದ್ರೆ ಈ ಸಮಾಜ ಒಪ್ಕೊಂತದೆ, ಆದರೆ ಗಂಡು ಬಿಟ್ಟು ಬಂದಿರೋ ಹೆಣ್ಮಗಳನ್ನ ಈ ಸಮಾಜ ಒಪ್ಕೊಂತದ? ಊರಾಗ ಜನ ನೀನು ಬೇರೆ ಬೇರೆ ಥರ ನೋಡ್ತಾರೆ. ಓಹೋ ಅಷ್ಟಿಲ್ದಿರ ಗಂಡು ಬಿಟ್ಟು ಬಂದ್ಬಿಟ್ಟಳ ನೋಡ್ರೆ ಚೆನ್ನಾಗವಳೆ, ಏನು ಸಮಾಚಾರ, ಏನು ಬಿಟ್ಬಿಟ್ಟು ಬಂದೋ ಅಂತ ತರಾವರಿ ನೋಡ್ತಾರ. ಹಾಂ, ಎಂತೆಂಥ ಅಪಾಪಲ್ಲಿ ನನ್ನ ಮಕ್ಕಳು ಸಿಗ್ತಾರೆ ಗೊತ್ತಾ? ಅಂಥದ್ರಾಗ ಭಗವಂತ ನಿಂಕ ಒಳ್ಳೆ ಹುಡುಗನ ಕೊಟ್ಟವನೆ, ಒಳ್ಳೆ ಕುಟುಂಬ ಸಿಕ್ಕಿದೆ, ಬದುಕೋದನ್ನ ಕಲಿ. ಹಾಳಾಗೋತಿಲ್ಲ ಅಂತಂದ್ರೆ ನೋಡೋ, ಇನ್ನೊಂದು 2 ತಿಂಗಳು ಬೇಕಾದ್ರೆ ಟೈಮ್ ತಕ ಯೋಚನೆ ಮಾಡೋ. ಎಲ್ಲ ಕೇಸುಗಳು ಊರ್ ಮುಂದೆ ಬಾರ್ ಮುಂದೆನೇ ಸಾಲ್ವ್ ಮಾಡ್ತಾ ಇದ್ರು. ಕೋರ್ಟ್ಗೆ ಹೋಗ್ಬೇಡ, ಅಲ್ಲಿ ನಮ್ಮ ಅಮ್ಮನ ಕೆರ್ದ ಆಗ್ತಾವಳೆ, ಉಪ್ಪಿಲ್ಲ ಹುಣಸೆಹಣ್ಣಿಲ್ಲ ಅಂತೇಳಿ. ಇದು ಯಾವ್ದು ಜಮೀನ್ ಕೇಸನ ತಗೊಂಡಿದ್ರೆ ಒಂದು 4 ಕಾಸನ ಆಗೋದು. Hey, Apaya, Muno, according to IPC section 467 and 471, it's not possible. And BNS section 22 ಕೂಡ ಅದೇ ಹೇಳ್ತದಲ್ಲಿ ಮುಟ್ಟಾಳ. ಅಪಾಯ ಆ ಅಮ್ಮನ್ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ದಾನ ಪತ್ರ ಮಾಡಿ ಆಸ್ತಿಗಳೆಲ್ಲ ಬರ್ಸ್ಕೊಂಬಿಟ್ಟು ಆಮ್ಯಾಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಸೆಕ್ಷನ್ 31 ಪ್ರಕಾರ ದಾನ ಪತ್ರ ಕ್ಯಾನ್ಸಲ್ ಆತದ. ಇದು ನಿರ್ದಿಷ್ಟ ಪರಿಹಾರ ಕಾಯ್ದೆ ಅಡಿನಾಗ ಬರ್ತದಲ್ಲಿ. ಇಷ್ಟೆಲ್ಲ ಸೆಕ್ಷನ್ಗಳವೇನಣ್ಣ? ಇವಾಗೇನ ನೀನು ಕೋರ್ಟ್ಗೆ ಹೋದಿರ ಹಿಂಗೆ ಊರಾಗ ಅದಾಲತ್ ಕೇಸುಗಳು ಮಾಡ್ಕೊಂಡೇ ಇರೋ. ನಾನು ಅದೇ ಸೆಕ್ಷನ್ 31 ನಿರ್ದಿಷ್ಟ ಪರಿಹಾರ ಕಾಯ್ದೆ ಅಡಿನಾಗ ನಿನ್ ಮ್ಯಾಗ ಕೇಸ್ ಹಾಕ್ತೀನಿ. ಹೇ ಚಿಕ್ಕ ಮುಚ್ಕೊಂಡು ಇಕ್ಕ ಮಿಕ್ಸರ್ ನೀನು ಮಿಕ್ಸರ್ ತಿಂದಾಕ್ಬಿಟ್ರೆ ನಾನು ಏನ್ರಾಗ ಕುಡಿಬೇಕಾ? ಅಪ್ಪಯ್ಯ ಹೇಳಿದ್ ಕೇಳಿಸ್ಕ. ಸೆಕ್ಷನ್ 126 ಪ್ರಕಾರ ಯಾರು ಆ ಅಮ್ಮನ ಹತ್ರ ಆಸ್ತಿ ಬರ್ಸ್ಕೊಂಡಿರ್ತಾರೋ ಆ ಅಮ್ಮನ ಸರಿಗೆ ನೋಡ್ಕೊಂಡಿಲ್ಲ ಅಂದ್ರೆ ಆಸ್ತಿ ತಿರುಗಿ ವಾಪಸ್ ಆ ಅಮ್ಮನ ಹೆಸರಿಗೆ ಬರ್ತದ. ಏನೋ ಹೋಗೋಣ, ಇಂಥ ದೊಡ್ಡ ಕೇಸುಗಳು ತಗೊಳೋದು ಬಿಟ್ಬಿಟ್ಟು ಎಲ್ಲ ಪುಡ್ ಕೇಸುಗಳು ತಗೊಂಡು. ಯಾವ ಕೇಸ್ ಅಂದ್ರೆ ಆ ಕೇಸ್ ತಕೊಳಕ ಇದು ಸೂಟ್ ಕೇಸ್ ಅಲ್ಲ, ಕೋರ್ಟ್ ಕೇಸು. ಇದಕ್ಕೊಂದು ಲೀಡ್ ಇರ್ತದ, ಇದಕ್ಕೊಂದು ಲಾ ಇರ್ತದ, ಅದನ್ನೆಲ್ಲ ನೋಡಿ ತಕೊಂಬೇಕು ಗೊತ್ತಾ? ಕೇಸ್ಕ ಲೀಡ್ ಸಿಕ್ಕಕ್ ಮುಂಚೆನೆ ನೀನ್ ದೊಡ್ಡ ಲೀಡರ್ ತರ ನ್ಯಾಯ ಪಂಚಾಯತಿ ಮಾಡ್ಬಿಟ್ರೆ ಕೋರ್ಟ್ಗೆ ಯಾರು ಬರ್ತಾರ? ದುಡ್ಡು ಕಾಸು ಯಾರು ಕೊಡ್ತಾರ? ಹೂನಪ್ಪ, ನಿನ್ ಲೀಟರ್ ನೀರಾಗ ಕ್ವಾಟ್ರ್ ಎಣ್ಣೆ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ಟು ನಮ್ಮ ಹೊಟ್ಟೆ ಮ್ಯಾಗ ತಣ್ಣೀರ್ ಬಟ್ಟೆ ಹಾಕ್ಬಿಡು. ಇನ್ನೂ ನಾನು ಹೆಣ್ಣು ನೋಡ್ಬೇಕು, ಇನ್ನೂ ಎಷ್ಟದೇ ನನ್ನ ಜೀವನ. ಅಭಯ, ತಾಳಿದವನು ಬಾಳಿ ಅನ್ನೋ ದೊಡ್ಡವ್ರು ಹೇಳಿಲ್ಲ, ಸಮಾಧಾನ ಮಾಡ್ಕೊಳ. ಅಪ್ಪ, ಅದ್ಯಾವುದೋ 200 ರೂಪಾಯಿ 300 ರೂಪಾಯಿ ಕೇಸುಗಳು ತಗಂತೀಯ, ಅದ್ರಾಗ ಬರೋ ಕಾಸುಗಳು ನಿನ್ ಗಾಡಿ ಪೆಟ್ರೋಲ್ಗೂ ಆಗಲ್ಲ, ನಿನ್ ಹೆಂಡ್ಕೂ ಆಗಲ್ಲ. ಕಾಸುಗಳಿಲ್ದಿರ್ ಮನೆ ಹತ್ರಕ್ಕೆ ಹೋದ್ರೆ ಪರಕ್ಲ ಪದಾರೆಸ್ತನ್ನ ಬಟ್ಟ ಅಂತಳ ನಮ್ಮ ಅಮ್ಮನು. ಅದೇನು ಲಾಯರ್ ಗಿರಿನೋ ಅದೇನೋ ಹೋಗಪಾತ. ಅಪ್ಪಯ್ಯ, ಹಂಗೆ ನೋಡ್ತಾ ಇರೋ, ನಿನ್ನ ಸುಪ್ರೀಂ ಕೋರ್ಟ್ ಲಾಯರ್ ಮಾಡ್ತೀನಿ ನಮ್ಮ ಅಮ್ಮನಾಳೆ. ಅಪ್ಪಯ್ಯ, ಅಷ್ಟು ಬೀರಿನ ಡೆಲ್ಲಿಗೆ ಹೋಗ್ಬಿಟ್ಟ. ಇನ್ನು ಶಿಲುಗಾಡದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗಿ ಆಮೇಲೆ ಡೆಲ್ಲಿಗೆ ಹೋಗ್ಬೇಕು. ಇನ್ನು ನಮ್ಮೂರು ಗಲ್ಲಿಯಾಗ 2 ಸಿಲ್ಲಿ ಕೇಸವೆ, ಅದನ್ನ ಸಾಲ ಮಾಡೋ ನಡೆಯಲಿ ಮೊದ್ಲೇ. ಇನ್ನ ಅಟ್ಕೊಂಡಿದ್ದಾಗಲ್ಲ ಅಪ್ಪಯ್ಯ, ಅದಕ್ಕಂತೂ ಇನ್ನೇನ್ ಮಾಡಕ್ ಕೆಲ್ಸ ಇಲ್ಲ, ನಿಂಗೂ ಇಲ್ಲ. ಕಲ್ದಿರ್ ಇರಕ ಅಣ್ಣನು ಸೆಕ್ಷನ್ಗಳು ಹೇಳ್ತಾವನೆ, ಕೇಳಿಸ್ಕೊಳೋದು ಬೇಡ. ಸೆಕ್ಷನ್ಗಳು ಆತ್ನ 30ಗೆ ಒಂದು ಸೆಕ್ಷನ್, 90ಗೆ ಒಂದು ಸೆಕ್ಷನ್, ಕ್ವಾರ್ಟರ್ಗೆ ಒಂದು ಸೆಕ್ಷನ್, ಅದ್ ಖಾಲಿ ಆಗ ಗಂಟ ಹೇಳ್ತಾನೆ ಇರ್ತಾನ, ಎದ್ದು ಹೋಗಲ್ಲತ್ತ. ಅಪ್ಪಯ್ಯ ಮೊನೋ, ನಮ್ಮ ಹಿಂಗ್ಸ್ರ ಮಾತುಗಳ ನನ್ನ ತಲ್ಕಾಯ್ಗೆ ಹಾಕ್ಯಣದೇ ಇಲ್ಲ ನಮ್ಮ ಅಮ್ಮನಾಣೆ. ಅವಳು 3ನೇ ತರಗತಿ ನಪಾಸು ಆಗಿರುವವಳು, ನಾನು ಕಾನೂನು ಪದವಿಯನ್ನ ಪಡೆದಿರ್ತಂತವನು, ಲಾ ಗ್ರಾಜ್ಯುಯೇಟ್ ಅಲ್ಲಿ ನಲ್ಲಿ ಹಿಂಗ್ಸ್ರಿಗೆಲ್ಲ ದಿಗ್ಬಿದ್ದಾಗ್ತದಲ್ಲ. ಎಸ್ ಅಪ್ಪಯ್ಯ, ಕಾನೂನು ಗೊತ್ತಿರೋ ನಮ್ಮನ್ನ ಯಾರು ಕತ್ಲಕ್ಕೆ ತಳ್ಳಕ್ಕಾಗಲ್ಲ.
ಕತ್ಲಾಗಿರೋರ್ಕೆಲ್ಲ ನಾವೇ ಬೆಳಕು ಏನಂತೀಯ? ಕರೆಕ್ಟ್ ಅಣ್ಣ. ಬೀದಿಗೆ ಲೈಟ್ ಹಾಕ್ಬೇಕಂತ ಹಂಗೆ ಹಾಕ್ಬಿಡ್ಬೇಕು ನೋಡಿ. ಹಲೋ ಓ ಮಂಜಣ್ಣ, ಯಾಕಪ್ಪ ಎಲ್ಲಿದೆ ಅಣ್ಣ? ಎಲ್ಲೇ ಇದ್ನೇಳ ಬರ್ತೀನಿ. ಓ ನೀನು ಎಲ್ಲೇನ ಇರೋ, ಒಂದು ಸೆಕೆಂಡಾಗ ನಮ್ಮ ಮನೆ ಹತ್ರಕ್ಕೆ ಬರ್ಬೇಕಷ್ಟೇ. ನೀನು ಇವಾಗ ಬಂದಿಲ್ಲ ಅಂದರೆ ನನ್ನ ಸಾವಕ್ಕೆ ನೀನೇ ಕಾರಣ. ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ನಿಂದ. ಈಗ ಫೋನ್ ಲೇ ಲೋಫರ್ ನನ್ನ ಮಗನೇ ಬರ್ತೀನಿ. ಬರ್ಬೇಕಷ್ಟೇ ಇವಾಗ. ಏಯ್ ನೀನು ಬರೋಕ್ಕಿಂತ ಮೊದಲು ರಾಜನಿದ್ದಂಗಿದ್ನೆ. ನೀನು ಬಂದಿದ್ದೆ ಸೀಲಿ ಮುಚ್ಕೊಂಡ್ಬಿಟ್ಟ. ನೀವೆಷ್ಟೇ ಹೊಡೆದ್ರು ನಾನು ನಿಮ್ಮ ಮನೆ ಬಿಟ್ಟು ಹೋಗಲ್ಲ. ಲೇ ಮುಟ್ಟಾಳ, ಓಲ್ಡ್ IPC ಸೆಕ್ಷನ್ 498A, ನ್ಯೂ BNS ಸೆಕ್ಷನ್ 85 ಪ್ರಕಾರ ಗಂಡ ಹೆಂಡತಿನ ಕುಡಿದ್ಬಿಟ್ಟು ವಿನಾಕಾರಣವಾಗಿ ಹೊಡೆದ್ರೆ ಕ್ರಿಮಿನಲ್ ಅಫೆನ್ಸು. ಪೊಲೀಸರು ಒದ್ದೊಳಕಾಗ್ತಾರೆ. ಹುಷಾರಲ್ಲಿ ಬೋಳಿ ಮಗನ. ಇವಳು ಕೂಡ ಸಂಸಾರ ಮಾಡೋಕಿನ್ನ ಜೀವನ ಪೂರ್ತಿ ಜೈಲಾಗಿ ಎದ್ದೋಗ್ಬಿಡ್ತೀನಿ ನಾನು. ಅಂತ ಕಷ್ಟ ನಾನು ಏನ್ರಿ ಕೊಟ್ಟಿದ್ದೀನಿ ನಿಮಗೆ? ಬಾಯಿ ಮುಚ್ಚೋದು ಸಾಕು. ನಿನ್ನ ಜೊತೆಗೆ ಮದುವಾದಾಗಿನಿಂದ ಈ ಕಣ್ಣಾಗ ನೀರೆಲ್ಲ ಬರ್ತಾ ಇರೋದು, ರಕ್ತ ಕಣ್ಣೀರು ಬರ್ತಾ ಇರೋದು. ಉಪೇಂದ್ರ ರಕ್ತ ಕಣ್ಣೀರಾ? ಏಯ್ ಸುಮ್ಮನೆ ಅರಣವ್, ಬೆಳಗ್ಗೆಯಿಂದ ಯಾವುದೋ ಸೆಕ್ಷನ್ಗಳು ಹೇಳ್ಕೊಂಡು ಎಲ್ಲಾರ್ಗೂ ದಿಗ್ಲಿಕ್ತವ್. ಅಪ್ಪಯ್ಯ, ಸೆಕ್ಷನ್ಗಳಕ್ಕಲ್ಲ ದಿಗಿಳು ಬೀಳ್ಬೇಕಾಗಿರೋದು, ಹೆಣ್ಣು ಮಗಳು ಕೊಡೋ ಮರ್ಯಾದೆಗೆ ದಿಗಿಳು ಬೀಳ್ಬೇಕು. ಎಂಡ್ರಾದೋಳು ತೀರು ಕೂತ್ಕೊಂಡ್ರೆ ತಿಪ್ಪ್ಯಾಗ ಸೇರ್ಕೊಂಬಿಡ್ತೀಯ ಲೋಫರ್ ನನ್ನ ಮಗನೇ. ನಾನೇನು ದಿಲ್ಬೀಳಕ್ಕೆ ಅಮ್ಮ ಅವ್ರ ಗಂಡ ಅಪ್ಪಯ್ಯ, ಗಂಡಸಾದನು ಗಂಡ ಬೇಕಾಗಿರೋದು ಅಮ್ಮಯ್ಯನವ್ರಿಗೆ, ಅಪ್ಪಯ್ಯನವ್ರಿಗೆ ಅಲ್ಲ. ಹೌದು, ಏನೋ ನಿಮ್ಮ ಪ್ರಾಬ್ಲಮ್ಮು? ಏನು ಅಷ್ಟು ಸಾರಿ ಫೋನ್ ಮಾಡ್ತೀಯ? ನಂಗೆ ಡೈವರ್ಸ್ ಬೇಕಷ್ಟ. ಏನಮ್ಮ, ಏನು ಹೇಳ್ತೀಯಮ್ಮ ನೀನು? ಅಣ್ಣ ಅವ್ರು ಎಷ್ಟೇ ಮಾಡಲಿ ಏನೇ ಮಾಡಲಿ ನನ್ನನ್ನು ಹೊಡೆದ್ರು ನಾನು ಈ ಮನೆ ಹೊಸ್ಲು ದಾಟ್ ಹೋಗಲ್ಲ ಅಣ್ಣ. ನೋಡ್ದೇನಾ ಲೇ, ಆ ಹೆಣ್ಮಗು ಸಂಸ್ಕಾರ ಸಂಸ್ಕೃತಿ ನೋಡ. ಅದೇನು ಸಮಾಜ ದುರ್ದೈವನೋ. ಒಳ್ಳೆ ಹೆಣ್ಮಕ್ಳೆಲ್ಲ ನಿನ್ನಂತ ಅನ್ನಾಡಿ ರೋಡ್ಗಳು ನನ್ನ ಮಕ್ಕಳಿಗೆ ಬಿದ್ದೋಗೋದು. ಹೇಳಮ್ಮ. ನಾನು ಕೋಲಾರದಲ್ಲಿ ನಮ್ಮ ದೊಡ್ಡ ಕುಟುಂಬನ ಏನೋ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಗೊತ್ತಾಗ್ದಿರೋ ತಪ್ಪು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಣ್ಣ. ನನ್ನ ಗಂಡ ಕುಡ್ಕನೇ ಇರ್ಬೋದು, ನನ್ನ ಸಂಸಾರನ ಸರ್ ಮಾಡಿಕೊಂಡು ಸರ್ ಕಟ್ಕೊಂಡು ಬದುಕ್ತೀನಿ. ನೋಡ್ದೇನಾ, ಕೇಳಿಸ್ಕೊಳ. ಒಳ್ಳೆ ಕುಟುಂಬ, ಒಳ್ಳೆ ಸಂಸ್ಕಾರದಿಂದ ಬಂದಿರೋ ಹೆಣ್ಮಗಳಾಗಿರಕ್ಕೆ ಇಲ್ಲಿವರೆಗೂ ನಿನ್ನ ಜೊತೆಗೆ ಬದುಕ್ತಾವಳೆ. ನೀನು ಕೊಡೋ ಕಾಟಕ ಯಾರನ ಹೆಣ್ಮಗಳಾಗಿದ್ರೆ ಯಾವನಿಂದೇನೋ ಯಾವಾಗೋ ಓಡೋಗ್ಬಿಡೋಳು. ಲೇ ಅಪ್ಪಯ್ಯ, ಇನ್ನಾದ್ರ ಕುಡಿಯೋದು ಬಿಟ್ಟು ಆ ಹೆಣ್ಮಗಳ ಜೊತೆ ಒಳ್ಳೆ ಸಂಸಾರ ನಡೆಸ. ಊರಾಗ ಮರ್ಯಾದೆ ಇರ್ತದೆ. ಇಲ್ಲ ಅಂದ್ರೆ ಗೊತ್ತಲ್ಲ, IPC ಸೆಕ್ಷನ್ಗಳು ಎಲ್ಲ ಹಾಕ್ಕೊಂಡು ರುಬ್ಬಾಕ್ಬಿಡ್ತೀನಿ ಲೋಫರ್ ನನ್ನ ಮಗನೇ. ಏನು ಕೋತಿಗೆ ಕುಣಿತಾವ ಇಲ್ಲ? ನಿಮ್ಮ ಮನೆಗಳ ಹೆಂಗೆ ಕಿತ್ತಾಡಿದ್ರೆ ಹಿಂಗೆ ಇರ್ತಾರ? ಯಾರೋ ಪಕ್ಕದ ಮನೆ ಅವ್ರು ಬಂದು ಸರ್ ಮಾಡಲ್ಲ? ಯಾರೋ ಗೊತ್ತಿಲ್ದವ್ರು ಗಂಡ ಹೆಂಡ್ರು ಜಗಳ ಆಡ್ತಾ ಇದ್ರೆ ಬಂದು ಬಿಡ್ಸೋದು ಬಿಟ್ಬಿಟ್ಟು ನೋಡ್ತಾ ಇದ್ರೆ ಇಲ್ಲೇನು ಕೋತಿಗೆ ಕುಣಿತಾವ, ಇಲ್ಲೇನು ಡ್ಯಾನ್ಸ್ ಮಾಡ್ತಾವ್ರ? ಹೋಗ್ರಿ ಮನೆಗಿಂತ. ಈಗಣ ಈ ಕೇಸಾಗೂ 3 ಕಾಸು ಬರೋಲ್ಲ, ಈ ಕೇಸಾಗೂ 3 ಕಾಸು ಬರೋಲ್ಲ, ಈ ಕೇಸಾಗನ 3 ಕಾಸು ಬರ್ತದೆ ಅನ್ಕೊಂಡ್ರೆ ಅದನ್ನು ಊರಾಗೆ ಸಾಲ್ವ್ ಮಾಡಿಬಿಟ್ಟೆ. ಲೇ ಅಪ್ಪಯ್ಯ, ಆತ್ರ ಬೀಳ್ಕೊಡ್ದ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನ. ಯಾವ್ದಾರ ಒಂದು ಒಳ್ಳೆ ಗಟ್ಟಿ ಕೇಸ್ ಸಿಗ್ತದೆ ನೋಡ್ತಾ ಇರೋ ಹೇಳ್ತೀನಿ. ನಮಸ್ಕಾರ ಮಂಜಣ್ಣ. ಅಪ್ಪ ಮುನ್ನಣ್ಣ ನಮಸ್ಕಾರ. ನಮಸ್ಕಾರ. ಯಾವೂರಪ್ಪಯ್ಯ? ಶಿಡ್ಲಘಟ್ಟದ ಹತ್ರ ದೊಡ್ಡ ದಾಸರಳ್ಳಿ. ದೊಡ್ಡ ದಾಸರಳ್ಳಿ. ನೋಡೋಣ ಏನು ಪ್ರಾಬ್ಲಮ್ ನಿಂದ? ಏನಂತ ಹೇಳಿ ಮಂಜಣ್ಣ, ತಿಕ್ ಸುತ್ತೂರ ಗಾಯಿಗಳೇ. ಹೌದಾ? ನೋಡ್ಕೊಂಡು ಒಳ್ಳೆ ಜಾಗ ನೋಡಿ ಕೂತ್ಕೊಬೇಕಾಗಿತ್ತು. ಅದು ಸರಿ, ಏನು ಕೇಸ್ ನಿಂದ? 10 ಎಕರೆ ಜಮೀನು ಇತ್ತಣ್ಣ. ಮೊದಲು 2 ಎಕರೆ ಹೋಯ್ತಣ್ಣ, ತಿರ್ಗಾ 2 ಎಕರೆ ಹೋಯ್ತಣ್ಣ, ತಿರ್ಗಾ 2 ಎಕರೆ ಹೋಯ್ತಣ್ಣ, ತಿರ್ಗಾ 2 ಎಕರೆ ಹೋಗಿ 2 ಎಕರೆ ಉಳ್ಕೊಂಡಿದ್ದಣ್ಣ. ಏನು 8 ಎಕರೆ ಮಾರ್ಬಿಟ್ಯಾ? ಅಯ್ಯಯ್ಯೋ ಇಲ್ಲಣ್ಣ, ಮೊದಲು ಹೆಂಡ್ರಿಗೆ ಡೈವರ್ಸ್ ಆಯಿತು, 2 ಎಕರೆ ಹೋಯ್ತು. 2ನೇ ಹೆಂಡ್ರಿಗೆ ತಿರ್ಗಿ 2 ಎಕರೆ, 3ನೇ ಹೆಂಡ್ರಿಗೆ ತಿರ್ಗಿ 2 ಎಕರೆ, 4ನೇ ಹೆಂಡ್ರಿಗೆ ತಿರ್ಗಿ 2 ಎಕರೆ, ಉಳಿದಿರೋದೇ 2 ಎಕರೆ. 5ನೇ ಹೆಂಡ್ರು ತಬ್ಲುಪ್ ಮುಂಡೆ ಏನೇನೋ ಗಿಲೀಟ್ ಮಾಡ್ತಾವಳಣ್ಣ. ಅದನ್ನು 2 ಎಕರೆ ಕಬಳಿಸ್ಬೇಕಂತ ಯೋಚನೆ ಮಾಡ್ತಾವಳೆ. ದಯವಿಟ್ಟು ನೀವು ಪಾಯಿಂಟ್ ಹಾಕಿ ಆ 2 ಎಕರೆ ಏನಾದರೂ ಉಳಿಸ್ಕೊಡ್ರಣ, ನಿಮ್ಮ ಪುಣ್ಯ ಬರ್ತದೆ.
ಅಪ್ಪಯ ಮೊನೋ ಒಲ್ಲಾಮ್ ಕೆಳಗ ಗೊಡ್ಲದ ಕೆಳ ಕಾಶ್ ಮಳೆ ಅಂತ ನೇಗ್ಲಿಕ್ಕೆಂಡ 100 ಎಕ್ರೆ ನನ್ನ ಮಗನು ಮೊನೋ ಇವನ್ ಬಿಡ್ಬೇಡ ನನ್ನ ಮಗನ ಎಂತ ಕೆಲಸ ಎತ್ಕೊಂಬಂದವನಲ್ಲ. ಎಲ್ಲಿಗ ನನ್ನ ಆಜ್ಞೆ ಓಡಿಸ್ಕೊಂಡು ಹೋಗ್ಬಿಟ್ಟ. ಓಡಿಸ್ಕೊಂಡೇನು ಹೋಗಿಲ್ಲ ಅಣ್ಣ, ಬೈಕಾಗೆ ಬಂದಿದ್ದ. ಏಯ್ ಮದುವೆ ನಾನು ಆಗಿಬಿಟ್ಟ. ಆಗ್ಬಿಟ್ಟಿದೀವಣ್ಣ. ಏಯ್ ದೇವ್ರು ಒಳ್ಳೇದು ಮಾಡ್ತಾನೆ ನನಗ. ಬಿಡೋಣ, ಅದೆಲ್ಲ ಋಣಾನು ಬಂದ ಇದ್ದಂಗೆ. ತಿನ್ನೋ ಒಂದು ಅನ್ನದ ಅಗಳ ಮೇಲೂ ತಿನ್ನೋರ ಹೆಸರು ಬರ್ದಿರ್ತೈತಂತೆ. ಅಂಥದ್ರಾಗ ಈ ಹುಡುಗಿ ಹೆಸರು ನನ್ನ